ರಾಕ್ಷಸ ವೀರರೇ, ನಾನೀಗ ಲಂಕೆಗೆ ಹೋಗಿ ಸಾರಥಿ ಮತ್ತು ಹೊಸ ರಥದೊಂದಿಗೆ ಬರುತ್ತೇನೆ. ನಾನು ಬರುವವರೆಗೂ ನೀವು ಶತ್ರುಗಳೊಡನೆ ಧೈರ್ಯವಾಗಿ ಹೋರಾಡಿ. ಶತ್ರುಗಳು ನನ್ನ ಬೆನ್ನಟ್ಟದಂತೆ ಅವರನ್ನು ತಡೆಯಿರಿ. ತ್ರಿಜಟೆ, ಲಕ್ಷ್ಮಣ ಮತ್ತು ಇಂದ್ರಜಿತುವಿನ ಮಧ್ಯೆ ಇನ್ನೂ ಯುದ್ಧ ನಡೆಯುತ್ತಿದೆಯೇ? ಹೌದು ಸೀತೆ, ನಡೆಯುತ್ತಿದೆ. ಇಬ್ಬರು ಸಮಬಲದಿಂದ ಹೋರಾಡುತ್ತಿದ್ದಾರೆ. ಒಮ್ಮೆ ಒಬ್ಬರ ಕೈ ಮೇಲಾದರೆ ಇನ್ನೊಮ್ಮೆ ಇನ್ನೊಬ್ಬರ ಕೈ ಮೇಲಾಗುತ್ತಿದೆ. ಹೀಗೆ ಆದರೆ ಈ ಯುದ್ಧ ಮುಗಿಯುವುದು ಯಾವಾಗ ತ್ರಿಜಟೆ? ಯುದ್ಧ ಮುಗಿಯುವುದು ವಿಳಂಬವಾದರೂ ಅಂತಿಮವಾಗಿ ಲಕ್ಷ್ಮಣನಿಗೆ ವಿಜಯ ದೊರೆಯುವುದರಲ್ಲಿ ಸಂದೇಹವೇ ಇಲ್ಲ. ನನಗೆ ಲಕ್ಷ್ಮಣನ ವಿಷಯದ ಬಗ್ಗೆ ಲವಲೇಶವೂ ಸಂದೇಹವಿಲ್ಲ. ಅಷ್ಟೇ ಅಲ್ಲ, ನನ್ನ ಸ್ವಾಮಿ ಅಂತಿಮವಾಗಿ ಆ ದುರುಳ ರಾವಣನ ಮೇಲೂ ವಿಜಯ ಸಾಧಿಸುವುದರಲ್ಲಿ ಸಂದೇಹವಿಲ್ಲ. ಆದರೆ ಅಲ್ಲಿಯವರೆಗೂ ನಾನು ಕಾಯಬೇಕಲ್ಲ. ಅನ್ಯ ಮಾರ್ಗವಿಲ್ಲ ಸೀತೆ, ಕಾಯಲೇಬೇಕು. ಕಡೆಗೆ ಶುಭವಿದೆ ಎಂಬ ನಿರೀಕ್ಷೆಯಲ್ಲಾದರೂ ನೀನು ಅಲ್ಲಿಯವರೆಗೂ ಕಾಯಲೇಬೇಕು. ಹೌದು ತ್ರಿಜಟೆ, ಕಾಯುವುದು ಅನಿವಾರ್ಯ. ಸೀತೆ, ನೀನು ಕಣ್ಣು ಮುಚ್ಚಿ ಧ್ಯಾನಿಸಿದರೆ ನಿನ್ನ ಸ್ವಾಮಿ ಮನಸ್ಸಿನಲ್ಲಿ ಮೂಡುವುದಿಲ್ಲವೇ? ಹೌದು ತ್ರಿಜಟೆ, ಇಷ್ಟು ಕಾಲ ನಾನು ಮಾಡುತ್ತಿರುವುದು ಅದನ್ನೇ. ಮುಂದೆಯೂ ನನ್ನ ಸ್ವಾಮಿಯ ನೆನಪಿನಲ್ಲಿ ನನ್ನ ವಿಯೋಗದ ದುಃಖವನ್ನು ಸಹಿಸಿಕೊಳ್ಳುತ್ತೇನೆ. ನಾನೀಗ ಹೊರಡುತ್ತೇನೆ. ಲಕ್ಷ್ಮಣ, ಇಂದ್ರಜಿತು ಇನ್ನೇನು ತಂತ್ರ ಮಾಡುತ್ತಿದ್ದಾನೆ. ಮತ್ತೆ ಲಂಕೆಗೆ ಹೋಗಿ ಬರುವ ಮಾತನಾಡುತ್ತಿದ್ದಾನೆ. ಅವನು ಈ ಯುದ್ಧಭೂಮಿಯನ್ನು ಬಿಟ್ಟು ಹೊರಡುವ ಮೊದಲೇ ಅವನ ಸಂಹಾರ ಮಾಡಬೇಕು. ನಿನ್ನ ಮಾತು ಸರಿಯಾಗಿದೆ ವಿಭೀಷಣ. ಈಗ ನಾನು ಬಿಡುವ ದಿವ್ಯಾಸ್ತ್ರದಿಂದ ಇವನ ಸಂಹಾರವಾಗಲೇಬೇಕು. ಇಂದ್ರಜಿತು, ಪ್ರಾಣ ಹೇಡಿಯಂತೆ ಏಕೆ ಬೆನ್ನು ತಿರುಗಿಸಿ ಓಡುತ್ತಿರುವೆ? ವೀರನಂತೆ ನಿಂತು ಯುದ್ಧ ಮಾಡು. ದಶರಥ ಪುತ್ರ ಶ್ರೀರಾಮಚಂದ್ರ ಧರ್ಮಾತ್ಮ, ಸತ್ಯಸಂಧ, ಅದ್ವಿತೀಯ ಪೌರುಷವಂತ. ಅವನ ಮಹಿಮೆಯಿಂದ ಎಲೆ ಐಂದಾಸ್ತ್ರವೇ, ರಾವಣ ಪುತ್ರನಾದ ಈ ಇಂದ್ರಜಿತುವನ್ನು ಸಂಹರಿಸು. ಜೈ ಶ್ರೀರಾಮ್.
ಭಲೆ ಲಕ್ಷ್ಮಣ, ಭಲೆ ಭಲೆ. ಮಾಯಾ ವಿದ್ಯೆಯಲ್ಲಿ ನಿಪುಣನಾದ ಇಂದ್ರನನ್ನೇ ಗೆದ್ದನೆಂದು ಬೀಗುತ್ತಿದ್ದ ಈ ರಾವಣ ಪುತ್ರ ಇಂದ್ರಜಿತನನ್ನು ಸಂಹರಿಸಿ ಮಹಾಕಾರ್ಯವನ್ನೇ ಮಾಡಿರುವೆ. ರಾವಣನ ಪರಾಭವಕ್ಕೆ ಈ ವಿಜಯ ಮುನ್ನುಡಿಯಾಗಿದೆ. ಸುಮಿತ್ರಾನಂದನ, ಈ ಇಂದ್ರಜಿತನ ಸಂಹಾರ ನಿನ್ನಿಂದಲೇ ಆಗಬೇಕು, ನಿನ್ನಿಂದಲೇ ಆಗುತ್ತದೆ ಎಂದು ನಾನು ದೃಢವಾಗಿ ನಂಬಿದ್ದೆ. ಆ ನನ್ನ ನಂಬಿಕೆಯನ್ನು ನೀನು ನಿಜವಾಗಿಸಿದೆ. ನನಗೆ ಸಂತೋಷವಾಗುತ್ತಿದೆ. ಯುವರಾಣಿ, ಯುವರಾಣಿ, ರಣರಂಗದಲ್ಲಿ ನಮ್ಮ ರಾಕ್ಷಸ ಸೈನ್ಯ ದಿಕ್ಕಾಪಾಲಾಗಿ ಓಡುತ್ತಿದೆಯಂತೆ. ಏನು, ವಾನರ ಸೈನ್ಯ ಜಯಕಾರ ಮಾಡುತ್ತಾ ಕುಣಿದು ಕುಪ್ಪಳಿಸುತ್ತಿದೆಯಂತೆ. ಏನೋ ಅನಾಹುತವಾಗಿರಬೇಕು. ನಾನು ಹೋಗಿ ತಿಳಿದು ಬರುತ್ತೇನೆ. ಅಮ್ಮ ತಾಯಿ ಪರಮೇಶ್ವರಿ, ಏಕೆ ನನ್ನನ್ನು ಪರೀಕ್ಷಿಸುತ್ತಿರುವೆ? ನನ್ನ ಅಪೇಕ್ಷೆಯನ್ನು ಈಡೇರಿಸುವುದು ನಿನಗೆ ಸಾಧ್ಯವಿಲ್ಲವೇ? ಅಥವಾ ನಿನಗೆ ಇಷ್ಟವಿಲ್ಲವೇ? ಪತಿವ್ರತೆಯಾದ ನಾನು ನನ್ನ ಪತಿಯ ಕ್ಷೇಮವನ್ನು ಬಯಸುವುದು ಅಪರಾಧವೇ? ನಿನ್ನ ಭಕ್ತಿಯಾದ ನನ್ನ ಪ್ರಾರ್ಥನೆ ನಿನಗೆ ಕೇಳಿಸುತ್ತಿಲ್ಲವೇ? ನನ್ನ ಕೋರಿಕೆಯನ್ನು ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ? ಹೇಳು ತಾಯಿ, ಹೇಳು, ಏಕೆ ಇನ್ನು ಈ ಮೌನ? ನನ್ನ ಭಕ್ತಿ ನಿನಗೆ ಸಾಲದಾಯಿತೆ? ನನ್ನ ಪೂಜೆಯಲ್ಲಿ ಏನಾದರೂ ಲೋಪವಾಯಿತೆ? ನಾನು ಮಾಡಿರುವ ಅಪರಾಧವಾದರೂ ಏನು? ಹೇಳು ತಾಯಿ, ಹೇಳು. ಬೇಕಾದರೆ ನಾನು ನನ್ನ ಜೀವವನ್ನು ನಿನಗೆ ಅರ್ಪಿಸಿಬಿಡುತ್ತೇನೆ. ನಾಗಾಸ್ತ್ರ ಬ್ರಹ್ಮಾಸ್ತ್ರಗಳಿಂದ ನಮ್ಮನ್ನು ಕಾಡಿದ ಇಂದ್ರಜಿತು ನಮಗೆಲ್ಲ ದೊಡ್ಡ ಕಂಟಕವಾಗಿದ್ದ. ಇವನ ಕೊನೆಯಾದದ್ದು ನಮ್ಮ ಮುಂದಿನ ದಾರಿಯನ್ನು ಸುಗಮಗೊಳಿಸಿದೆ. ಲಕ್ಷ್ಮಣ, ಇದರ ಶ್ರೇಯಸ್ಸು ವಿಭೀಷಣನಿಗೂ ಸಲ್ಲಬೇಕು. ಈ ಇಂದ್ರಜಿತುವಿನ ಸಾವಿನ ರಹಸ್ಯವನ್ನು ತಿಳಿಸಿ ಇಲ್ಲಿಗೆ ಕರೆದುಕೊಂಡು ಬಂದಾಗಲೇ ನಿನ್ನಿಂದ ಇಂದ್ರಜಿತುವಿನ ವಧೆಯಾಗುವನೆಂದು ನಮಗೆಲ್ಲ ಖಚಿತವಾಗಿತ್ತು. ಅದೃಶ್ಯನಾಗಿ ನಮ್ಮ ಸೈನ್ಯವನ್ನು ಕಾಡಿದ ಮಾಯಾಸೀತೆಯನ್ನು ಕೊಂದು ನಮಗೂ ದುಃಖ ಉಂಟು ಮಾಡಿದ ಈ ದುಷ್ಟ ರಾವಣ ಪುತ್ರನ ಮೇಲೆ ಸರಿಯಾದ ರೀತಿಯಲ್ಲಿ ಪ್ರತೀಕಾರ ತೀರಿಸಿಕೊಂಡಂತಾಯಿತು. ನಿಮ್ಮೆಲ್ಲರ ಅಭಿಮಾನಕ್ಕೆ, ಸಂತೋಷಕ್ಕೆ ನನ್ನ ಪ್ರಣಾಮಗಳು ಮಿತ್ರರು. ನಿಮ್ಮೆಲ್ಲರಿಗೂ ಈ ವಿಜಯದ ಪಾಲು ಸಲ್ಲಬೇಕು. ನಾನೊಂದು ನೆಪ ಅಷ್ಟೇ. ಈ ಸಂತೋಷದ ವಾರ್ತೆಯನ್ನು ಈ ಕೂಡಲೇ ನನ್ನ ಸಹೋದರ ರಾಮನಿಗೆ ತಿಳಿಸಬೇಕು. ಬನ್ನಿ ಹೋಗೋಣ. ಪರಮೇಶ್ವರಿ, ನನ್ನ ಬದುಕು, ಸಾವು ಎಲ್ಲವೂ ನಿನಗೆ ಸೇರಿದೆ. ನನಗೆ ನೀವೇ ಗತಿ, ನನಗೆ ನೀವೇ ಗತಿ ತಾಯಿ ಪರಮೇಶ್ವರಿ.
ಮತ್ತೆ ಶಿರೋಮಣಿ ಸುಲೋಚನ, ಶಾಂತಳಾಗು. ತಾಯಿ ಪರಮೇಶ್ವರಿ, ನಿಷ್ಠೆಯಿಂದ ಭಕ್ತಿಯಿಂದ ಪೂಜಿಸಿ ನೀನು ಪುನೀತಳಾಗಿರುವೆ. ನಿನ್ನ ಈ ಪರಿಶುದ್ಧ ಭಕ್ತಿಗೆ ಮುಂದೆ ಖಂಡಿತವಾಗಿ ಸತ್ಫಲಗಳು ದೊರೆಯುತ್ತದೆ. ಆದರೆ ನಿನ್ನ ಪತಿಯು ತನ್ನ ದುಷ್ಕೃತ್ಯಗಳಿಗೆ ಪ್ರತಿಯಾಗಿ ಪ್ರಾಣಾರ್ಪಣೆ ಮಾಡುವುದೇ ಧರ್ಮವಾಗಿತ್ತು. ಧರ್ಮಕ್ಕೆ ಜಯ ಸಿಗಬೇಕಾದರೆ ಅವನ ವಧೆ ಅನಿವಾರ್ಯವಾಗಿತ್ತು. ಸತ್ಯ ಧರ್ಮಗಳ ಬಗ್ಗೆ ಭಕ್ತಿ ಗೌರವವುಳ್ಳ ನೀನು ಈ ಕಹಿ ಸತ್ಯವನ್ನು ಒಪ್ಪಲೇಬೇಕು. ನೀನು ನಿನ್ನ ಪತಿಗಾಗಿ ಮಾಡಿದ ಕಠೋರ ವ್ರತೋಪಾಸನೆಗಳು ಮುಂದೆ ನಿನಗೆ ಮಹಾಪತಿವ್ರತೆ ಎಂಬ ಅಪಾರ ಕೀರ್ತಿಯನ್ನು ತಂದುಕೊಡುತ್ತದೆ. ನಿನ್ನ ಪತಿಯ ಸಂಬಂಧದ ಅಂತಿಮ ಋಣವನ್ನು ತೀರಿಸಲು ನೀನು ಇಲ್ಲಿಂದ ಹೊರಡು. ಆಗಲಿ ತಾಯಿ, ಆಗಲಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ